ನಮಸ್ತೆ ಸ್ನೇಹಿತರೆ, ಇಲ್ಲಿ ಒಬ್ಬ 57 ವರ್ಷದ ಒಬ್ರು ಜೆಂಟ್ಲ್ಮನ್ ಬಂದಿದ್ದಾರೆ ಎದೆ ನೋವು ಅಂತ ಹೇಳಿ. ಅವ್ರಿಗೆ 3 ದಿನದ ಕೆಳಗಡೆ ಸ್ವಲ್ಪ ಎದೆ ಉರಿ ಬಂದಿದೆ. ಅವರು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದಾರೆ, ಅದಕ್ಕೆ ಚಿಕಿತ್ಸೆ ತಗೊಂಡಿದ್ದಾರೆ. ಇಂಪ್ರೂವ್ ಅಷ್ಟು ಆಗಿಲ್ಲ. ನಮ್ಮಲ್ಲಿ ನಾವು ECG ಮತ್ತೆ ಎಕೋ ಸ್ಕ್ಯಾನಿಂಗ್ ಎಲ್ಲ ಎಮರ್ಜೆನ್ಸಿಯಲ್ಲಿ ಮಾಡಿದಾಗ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ನಾವಿವಾಗ ಪ್ರೊಸೀಜರ್ನ ಮುಗಿಸಿದ್ದೀವಿ. ಒಂದು ಮೈನ್ ರಕ್ತನಾಳ ಬ್ಲಾಕ್ ಆಗಿತ್ತು, ಅದಕ್ಕೆ ಏಂಜಿಯೋಪ್ಲಾಸ್ಟಿ ಅಂತ ಮಾಡಿ ಸ್ಟೆಂಟಿಂಗ್ ಎಲ್ಲ ಮಾಡಿದ್ದೀವಿ. ಮಧ್ಯದಲ್ಲಿ ಸ್ವಲ್ಪ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಎಲ್ಲ ಆಗಿತ್ತು. ನೋವು ಹೇಗಿದೆ? ನೋವು ಸ್ವಲ್ಪ ಕಮ್ಮಿ ಆಯ್ತಾ? ನಮಸ್ತೆ ಸ್ನೇಹಿತರೆ, ಇಲ್ಲಿ ಒಬ್ಬ 57 ವರ್ಷದ ಒಬ್ರು ಜೆಂಟ್ಲ್ಮನ್ ಬಂದಿದ್ದಾರೆ ಎದೆ ನೋವು ಅಂತ ಹೇಳಿ. ಅವ್ರಿಗೆ 3 ದಿನದ ಕೆಳಗಡೆ ಸ್ವಲ್ಪ ಎದೆ ಉರಿ ಬಂದಿದೆ. ಅವರು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದಾರೆ, ಅದಕ್ಕೆ ಚಿಕಿತ್ಸೆ ತಗೊಂಡಿದ್ದಾರೆ. ಇಂಪ್ರೂವ್ ಅಷ್ಟಾಗಿ ಆಗಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಅವ್ರಿಗೆ ಸುಮಾರು 3-4 ತಾಸು ಕೆಳಗಡೆಯಿಂದನೂ ಎಡಗಡೆ ಭಾಗದ ಎದೆನಲ್ಲಿ ತುಂಬಾ ಸಿವಿಯರ್ ಪೇನ್ ಬಂದಿದೆ. ಹಾಗಾಗಿ ಅಲ್ಲಿ ನಮ್ಮ ಶಿರಾದವರು ಇವರು ಅಲ್ಲೊಂದು ECG ಮಾಡಿದ್ದಾರೆ. ಸ್ವಲ್ಪ ಹೃದಯಾಘಾತದ ಸೂಚನೆ ಕಂಡಿದೆ ಅಂತ ಹೇಳಿ ನಮ್ಮ ಮೆಡಿತಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ನಾವು ECG ಮತ್ತೆ ಎಕೋ ಸ್ಕ್ಯಾನಿಂಗ್ ಎಲ್ಲ ಎಮರ್ಜೆನ್ಸಿಯಲ್ಲಿ ಮಾಡಿದಾಗ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗಿದೆ. ಈಗ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ನಾವೇನ್ ಮಾಡ್ತಾ ಇದ್ವಿ, ಎಮರ್ಜೆನ್ಸಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಶುರು ಮಾಡ್ತಿದ್ದೀವಿ. ಇದಕ್ಕೆ ನಾವು ಇವಾಗ ಒಂದು ಆಂಜಿಯೋಗ್ರಾಮ್ ಅಂತ ಮಾಡಿ ಏಂಜಿಯೋಪ್ಲಾಸ್ಟಿಯನ್ನು ಮಾಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಲೈವ್ ಕೇಸ್ ಇದು. 15 ವರ್ಷದ ಸಕ್ಕರೆ ಕಾಯಿಲೆ ಇದೆ ಅವರಿಗೆ, ಸರಿನಾ? ಸೊ ಪ್ರೊಸೀಜರ್ ಎಲ್ಲ ನೀವು ಕೂಡ ನೋಡುವಂತ್ರಿ. ಪ್ಲಸ್ ಎಲ್ಲ ಮುಗಿದ್ಮೇಲೆ ನಿಮಗೂ ಕೂಡ ನಾನು ಮತ್ತೆ ಮಾತಾಡ್ತೀನಿ.